ವಿರುದ್ಧ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಪಾದಚಾರಿ ಮಾರ್ಗ ಎಷ್ಟೊಂದು ಹಾಳಾಗಿದೆ, ಅದ್ರ ಜೊತೆಗೆ ಕಂಡಲ್ಲಿ ಕಸ ಬೇರೆ ಎಸಿತಾ ಇದ್ದಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತಾ ಇದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಈ ಅವ್ಯವಸ್ಥೆಯನ್ನ ತಡೆಗಟ್ಟುತ್ತಾ ಇಲ್ಲ ಅಂತ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ. ಪ್ರಶ್ನೆ ಕೇಳಿದ್ದಾರೆ ಬಿಬಿಎಂಪಿಗೆ, ಯಾಕೆ ಇಷ್ಟೊಂದು ಎಲ್ಲಾ ಕಡೆ ಪಾದಚಾರಿ ಮಾರ್ಗ ಹಾಳಾಗಿದೆ, ಜೊತೆಗೆ ಕಂಡಲ್ಲಿ ಪಾದಚಾರಿ ಮಾರ್ಗದ ಮೇಲೆ ಕಸ ಎಸಿತಾ ಇದ್ದಾರೆ, ಆದ್ರೂ ಕೂಡ ಯಾಕೆ ಬಿಬಿಎಂಪಿ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಡೆಬ್ರೀಸ್ ಎಲ್ಲಾ ಕಡೆ ಕಟ್ಟಡಗಳ ಅವಶೇಷಗಳು, ನಿರ್ಮಾಣ ಹಂತದ ಕಟ್ಟಡಗಳ ಅವಶೇಷಗಳನ್ನ ತಂದು ಫುಟ್ಪಾತ್ ಮೇಲೆ ಚೆಲ್ತಾ ಇದ್ದಾರೆ. ಸಿಕ್ಕಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಅದ್ರ ಪಕ್ಕ ಯಾರು ಓಡಾಡಕ್ಕೆ ಆಗಲ್ಲ, ಹಂಗೆ ಫುಟ್ಪಾತ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಮ್ಮ ಆಕ್ರೋಶವನ್ನ ಎಕ್ಸ್ನಲ್ಲಿ ಹೊರಹಾಕಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ಬಿಬಿಎಂಪಿ ವಿರುದ್ಧ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಪಾದಚಾರಿ ಮಾರ್ಗ ಎಷ್ಟೊಂದು ಹಾಳಾಗಿದೆ, ಅದ್ರ ಜೊತೆಗೆ ಕಂಡಲ್ಲಿ ಕಸ ಬೇರೆ ಎಸಿತಾ ಇದ್ದಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತಾ ಇದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಈ ಅವ್ಯವಸ್ಥೆಯನ್ನ ತಡೆಗಟ್ಟುತ್ತಾ ಇಲ್ಲ ಅಂತ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ. ಪ್ರಶ್ನೆ ಕೇಳಿದ್ದಾರೆ ಬಿಬಿಎಂಪಿಗೆ, ಯಾಕೆ ಇಷ್ಟೊಂದು ಎಲ್ಲಾ ಕಡೆ ಪಾದಚಾರಿ ಮಾರ್ಗ ಹಾಳಾಗಿದೆ, ಜೊತೆಗೆ ಕಂಡಲ್ಲಿ ಪಾದಚಾರಿ ಮಾರ್ಗದ ಮೇಲೆ ಕಸ ಎಸಿತಾ ಇದ್ದಾರೆ, ಆದ್ರೂ ಕೂಡ ಯಾಕೆ ಬಿಬಿಎಂಪಿ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಡೆಬ್ರೀಸ್ ಎಲ್ಲಾ ಕಡೆ ಕಟ್ಟಡಗಳ ಅವಶೇಷಗಳು, ನಿರ್ಮಾಣ ಹಂತದ ಕಟ್ಟಡಗಳ ಅವಶೇಷಗಳನ್ನ ತಂದು ಫುಟ್ಪಾತ್ ಮೇಲೆ ಚೆಲ್ತಾ ಇದ್ದಾರೆ. ಸಿಕ್ಕಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಅದ್ರ ಪಕ್ಕ ಯಾರು ಓಡಾಡಕ್ಕೆ ಆಗಲ್ಲ, ಹಂಗೆ ಫುಟ್ಪಾತ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಮ್ಮ ಆಕ್ರೋಶವನ್ನ ಎಕ್ಸ್ನಲ್ಲಿ ಹೊರಹಾಕಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ಬಿಬಿಎಂಪಿ ವಿರುದ್ಧ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಪಾದಚಾರಿ ಮಾರ್ಗ ಎಷ್ಟೊಂದು ಹಾಳಾಗಿದೆ, ಅದ್ರ ಜೊತೆಗೆ ಕಂಡಲ್ಲಿ ಕಸ ಬೇರೆ ಎಸಿತಾ ಇದ್ದಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತಾ ಇದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಈ ಅವ್ಯವಸ್ಥೆಯನ್ನ ತಡೆಗಟ್ಟುತ್ತಾ ಇಲ್ಲ ಅಂತ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ. ಪ್ರಶ್ನೆ ಕೇಳಿದ್ದಾರೆ ಬಿಬಿಎಂಪಿಗೆ, ಯಾಕೆ ಇಷ್ಟೊಂದು ಎಲ್ಲಾ ಕಡೆ ಪಾದಚಾರಿ ಮಾರ್ಗ ಹಾಳಾಗಿದೆ, ಜೊತೆಗೆ ಕಂಡಲ್ಲಿ ಪಾದಚಾರಿ ಮಾರ್ಗದ ಮೇಲೆ ಕಸ ಎಸಿತಾ ಇದ್ದಾರೆ, ಆದ್ರೂ ಕೂಡ ಯಾಕೆ ಬಿಬಿಎಂಪಿ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಡೆಬ್ರೀಸ್ ಎಲ್ಲಾ ಕಡೆ ಕಟ್ಟಡಗಳ ಅವಶೇಷಗಳು, ನಿರ್ಮಾಣ ಹಂತದ ಕಟ್ಟಡಗಳ ಅವಶೇಷಗಳನ್ನ ತಂದು ಫುಟ್ಪಾತ್ ಮೇಲೆ ಚೆಲ್ತಾ ಇದ್ದಾರೆ. ಸಿಕ್ಕಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಅದ್ರ ಪಕ್ಕ ಯಾರು ಓಡಾಡಕ್ಕೆ ಆಗಲ್ಲ, ಹಂಗೆ ಫುಟ್ಪಾತ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಮ್ಮ ಆಕ್ರೋಶವನ್ನ ಎಕ್ಸ್ನಲ್ಲಿ ಹೊರಹಾಕಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ಬಿಬಿಎಂಪಿ ವಿರುದ್ಧ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಪಾದಚಾರಿ ಮಾರ್ಗ ಎಷ್ಟೊಂದು ಹಾಳಾಗಿದೆ, ಅದ್ರ ಜೊತೆಗೆ ಕಂಡಲ್ಲಿ ಕಸ ಬೇರೆ ಎಸಿತಾ ಇದ್ದಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತಾ ಇದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಈ ಅವ್ಯವಸ್ಥೆಯನ್ನ ತಡೆಗಟ್ಟುತ್ತಾ ಇಲ್ಲ ಅಂತ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ. ಪ್ರಶ್ನೆ ಕೇಳಿದ್ದಾರೆ ಬಿಬಿಎಂಪಿಗೆ, ಯಾಕೆ ಇಷ್ಟೊಂದು ಎಲ್ಲಾ ಕಡೆ ಪಾದಚಾರಿ ಮಾರ್ಗ ಹಾಳಾಗಿದೆ, ಜೊತೆಗೆ ಕಂಡಲ್ಲಿ ಪಾದಚಾರಿ ಮಾರ್ಗದ ಮೇಲೆ ಕಸ ಎಸಿತಾ ಇದ್ದಾರೆ, ಆದ್ರೂ ಕೂಡ ಯಾಕೆ ಬಿಬಿಎಂಪಿ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಡೆಬ್ರೀಸ್ ಎಲ್ಲಾ ಕಡೆ ಕಟ್ಟಡಗಳ ಅವಶೇಷಗಳು, ನಿರ್ಮಾಣ ಹಂತದ ಕಟ್ಟಡಗಳ ಅವಶೇಷಗಳನ್ನ ತಂದು ಫುಟ್ಪಾತ್ ಮೇಲೆ ಚೆಲ್ತಾ ಇದ್ದಾರೆ. ಸಿಕ್ಕಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಅದ್ರ ಪಕ್ಕ ಯಾರು ಓಡಾಡಕ್ಕೆ ಆಗಲ್ಲ, ಹಂಗೆ ಫುಟ್ಪಾತ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಮ್ಮ ಆಕ್ರೋಶವನ್ನ ಎಕ್ಸ್ನಲ್ಲಿ ಹೊರಹಾಕಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ಬಿಬಿಎಂಪಿ ವಿರುದ್ಧ
ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಪಾದಚಾರಿ ಮಾರ್ಗ ಎಷ್ಟೊಂದು ಹಾಳಾಗಿದೆ, ಅದ್ರ ಜೊತೆಗೆ ಕಂಡಲ್ಲಿ ಕಸ ಬೇರೆ ಎಸಿತಾ ಇದ್ದಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತಾ ಇದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಈ ಅವ್ಯವಸ್ಥೆಯನ್ನ ತಡೆಗಟ್ಟುತ್ತಾ ಇಲ್ಲ ಅಂತ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ. ಪ್ರಶ್ನೆ ಕೇಳಿದ್ದಾರೆ ಬಿಬಿಎಂಪಿಗೆ, ಯಾಕೆ ಇಷ್ಟೊಂದು ಎಲ್ಲಾ ಕಡೆ ಪಾದಚಾರಿ ಮಾರ್ಗ ಹಾಳಾಗಿದೆ, ಜೊತೆಗೆ ಕಂಡಲ್ಲಿ ಪಾದಚಾರಿ ಮಾರ್ಗದ ಮೇಲೆ ಕಸ ಎಸಿತಾ ಇದ್ದಾರೆ, ಆದ್ರೂ ಕೂಡ ಯಾಕೆ ಬಿಬಿಎಂಪಿ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಎಲ್ಲಾ ಕಡೆ ಕಟ್ಟಡಗಳ ಅವಶೇಷಗಳು, ನಿರ್ಮಾಣ ಹಂತದ ಕಟ್ಟಡಗಳ ಅವಶೇಷಗಳನ್ನ ತಂದು ಫುಟ್ಪಾತ್ ಮೇಲೆ ಚೆಲ್ತಾ ಇದ್ದಾರೆ. ಸಿಕ್ಕಲ್ಲಿ ಒಂದ್ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಅದ್ರ ಪಕ್ಕ ಯಾರು ಓಡಾಡಕ್ಕೆ ಆಗಲ್ಲ, ಹಂಗೆ ಫುಟ್ಪಾತ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಮ್ಮ ಆಕ್ರೋಶವನ್ನ ಎಕ್ಸ್ ನಲ್ಲಿ ಹೊರಹಾಕಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ಇನ್ನು ಬಿಬಿಎಂಪಿ ವಿರುದ್ಧ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಪಾದಚಾರಿ ಮಾರ್ಗ ಎಷ್ಟೊಂದು ಹಾಳಾಗಿದೆ, ಅದ್ರ ಜೊತೆಗೆ ಕಂಡಲ್ಲಿ ಕಸ ಬೇರೆ ಎಸಿತಾ ಇದ್ದಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತಾ ಇದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಈ ಅವ್ಯವಸ್ಥೆಯನ್ನ ತಡೆಗಟ್ಟುತ್ತಾ ಇಲ್ಲ ಅಂತ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ. ಪ್ರಶ್ನೆ ಕೇಳಿದ್ದಾರೆ ಬಿಬಿಎಂಪಿಗೆ, ಯಾಕೆ ಇಷ್ಟೊಂದು ಎಲ್ಲಾ ಕಡೆ ಪಾದಚಾರಿ ಮಾರ್ಗ ಹಾಳಾಗಿದೆ, ಜೊತೆಗೆ ಕಂಡಲ್ಲಿ ಪಾದಚಾರಿ ಮಾರ್ಗದ ಮೇಲೆ ಕಸ ಎಸಿತಾ ಇದ್ದಾರೆ, ಆದ್ರೂ ಕೂಡ ಯಾಕೆ ಬಿಬಿಎಂಪಿ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಎಲ್ಲಾ ಕಡೆ ಕಟ್ಟಡಗಳ ಅವಶೇಷಗಳು, ನಿರ್ಮಾಣ ಹಂತದ ಕಟ್ಟಡಗಳ ಅವಶೇಷಗಳನ್ನ ತಂದು ಫುಟ್ಪಾತ್ ಮೇಲೆ ಚೆಲ್ತಾ ಇದ್ದಾರೆ. ಸಿಕ್ಕಲ್ಲಿ ಒಂದ್ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಅದ್ರ ಪಕ್ಕ ಯಾರು ಓಡಾಡಕ್ಕೆ ಆಗಲ್ಲ, ಹಂಗೆ ಫುಟ್ಪಾತ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಮ್ಮ ಆಕ್ರೋಶವನ್ನ ಎಕ್ಸ್ ನಲ್ಲಿ ಹೊರಹಾಕಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ಇನ್ನು ಬಿಬಿಎಂಪಿ ವಿರುದ್ಧ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಪಾದಚಾರಿ ಮಾರ್ಗ ಎಷ್ಟೊಂದು ಹಾಳಾಗಿದೆ, ಅದ್ರ ಜೊತೆಗೆ ಕಂಡಲ್ಲಿ ಕಸ ಬೇರೆ ಎಸಿತಾ ಇದ್ದಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತಾ ಇದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಈ ಅವ್ಯವಸ್ಥೆಯನ್ನ ತಡೆಗಟ್ಟುತ್ತಾ ಇಲ್ಲ ಅಂತ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ. ಪ್ರಶ್ನೆ ಕೇಳಿದ್ದಾರೆ ಬಿಬಿಎಂಪಿಗೆ, ಯಾಕೆ ಇಷ್ಟೊಂದು ಎಲ್ಲಾ ಕಡೆ ಪಾದಚಾರಿ ಮಾರ್ಗ ಹಾಳಾಗಿದೆ, ಜೊತೆಗೆ ಕಂಡಲ್ಲಿ ಪಾದಚಾರಿ ಮಾರ್ಗದ ಮೇಲೆ ಕಸ ಎಸಿತಾ ಇದ್ದಾರೆ, ಆದ್ರೂ ಕೂಡ ಯಾಕೆ ಬಿಬಿಎಂಪಿ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಎಲ್ಲಾ ಕಡೆ ಕಟ್ಟಡಗಳ ಅವಶೇಷಗಳು, ನಿರ್ಮಾಣ ಹಂತದ ಕಟ್ಟಡಗಳ ಅವಶೇಷಗಳನ್ನ ತಂದು ಫುಟ್ಪಾತ್ ಮೇಲೆ ಚೆಲ್ತಾ ಇದ್ದಾರೆ. ಸಿಕ್ಕಲ್ಲಿ ಒಂದ್ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಅದ್ರ ಪಕ್ಕ ಯಾರು ಓಡಾಡಕ್ಕೆ ಆಗಲ್ಲ, ಹಂಗೆ ಫುಟ್ಪಾತ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಮ್ಮ ಆಕ್ರೋಶವನ್ನ ಎಕ್ಸ್ ನಲ್ಲಿ ಹೊರಹಾಕಿದ್ದಾರೆ ಕಿರಣ್ ಮಜುಮ್ದಾರ್ ಶಾ.